ವೀಕ್ಷಕರೇ ನಮಸ್ಕಾರ. ತಮಿಳುನಾಡಿನ ರಾಜಕಾರಣದಲ್ಲಿ ಭೂಕಂಪ ಉಂಟು ಮಾಡಿದ್ದು ಅದು ಯಾರಂದ್ರೆ ನಟ ವಿಜಯ್ ಅವರು. ತಮಿಳಿಗ ವೆಟ್ರಿ ಕಳಗಂ ಪಾರ್ಟಿ ಕಟ್ಟುವ ಮೂಲಕ, ಪಕ್ಷವನ್ನು ಸ್ಥಾಪಿಸುವ ಮೂಲಕ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸದ್ದನ್ನು ಉಂಟು ಮಾಡಿದ್ದಾರೆ. ನೋಡಿ, ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯ್ ಅವರು ಆಯೋಜಿಸಿದ್ದ ಪ್ರಚಾರ ಸಭೆಗಳಿಗೆ, ಪ್ರಚಾರ ಕಾರ್ಯಕ್ರಮಗಳಿಗೆ, ಪ್ರಚಾರ ಸಮಾರಂಭಗಳಲ್ಲಿ ಜನಜಾತ್ರೆ ಸೇರ್ತಿತ್ತು. ಎಲ್ಲೋಡಿದ್ರು ಜನ, ಸಾಲು ಸಾಲಾಗಿ ಜನ ಕಾಣ್ತಿತ್ತು. ನೋಡಿ, ಡಿಎಂಕೆ ಎಐಡಿಎಂಕೆಗೆ ಸೇರದಂತ ಜನ ತಮಿಳಿಗ ವೆಟ್ರಿ ಕಳಗಂನ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ್ ಅವರ ಸಮಾರಂಭಗಳಿಗೆ, ಪ್ರಚಾರ ಸಭೆಗಳಿಗೆ ಲಕ್ಷಾಂತರ ಜನ ಸೇರ್ತಿದ್ರು. ಈ ಜನ ಸೇರುವಿಕೆಯನ್ನು ಇಟ್ಟುಕೊಂಡು ತಮಿಳುನಾಡಿನಲ್ಲಿ ಬಹುತೇಕ ಈ ಬಾರಿ ಭೂಕಂಪ ಸೃಷ್ಟಿಯಾಗಲಿದೆ, ಬಹುದೊಡ್ಡ ಸಂಚಲನ ಸೃಷ್ಟಿಯಾಗಲಿದೆ ಎಂಬ ವಿಶ್ಲೇಷಣೆಗಳು ಈಗಾಗಲೇ ಕೇಳಿ ಬಂದಿವೆ. ಅಷ್ಟೇ ಅಲ್ಲ, ನಿನ್ನೆ ಹೊರಬಿದ್ದಂತ ಮತಗಟ್ಟೆ ಸಮೀಕ್ಷೆಯಲ್ಲಿ ಕೂಡ ಒಂದು ಏಜೆನ್ಸಿ ಈ ಬಾರಿ ತಮಿಳುನಾಡಿನಲ್ಲಿ ಅಂದ್ರೆ ಪ್ರಮುಖವಾಗಿ ಡಿಎಂಕೆ ಎಐಡಿಎಂಕೆ ಪೈಪೋಟಿಯಲ್ಲಿ, ಈ ಎರಡು ಪಕ್ಷಗಳ ಪೈಪೋಟಿ ಕಳೆದ 5 ದಶಕಗಳಿಂದ ಈ ಎರಡು ಪಕ್ಷಗಳನ್ನು ಧೂಳಿಪಟ ಮಾಡಿ ಈ ಬಾರಿ ಟಿವಿಕೆ ಅಧಿಕಾರ ಹಿಡಿಯಲಿದೆ ಅಂತ ಒಂದು ಸಂಸ್ಥೆ ಹೇಳಿದೆ. ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಈ ಬಾರಿ ಅಂದ್ರೆ 2026ರ ಈ ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಗೆಲ್ಲಲಿದೆ ಅಂತ ಏಜೆನ್ಸಿ ಒಂದು ತನ್ನ ಮತಗಟ್ಟೆ ಸಮೀಕ್ಷೆಯಲ್ಲಿ ಭವಿಷ್ಯವನ್ನು ನುಡಿದಿದೆ. ಹಾಗಾದ್ರೆ ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ? ನಟ ವಿಜಯ್ ಅವರು ಮುಂದಿನ ಎಂಜಿಆರ್ ಆಗ್ತಾರಾ? ಡಿಎಂಕೆ ಮತ್ತು ಎಐಡಿಎಂಕೆ ಧೂಳಿಪಟವಾಗ್ತಾವ? ವೀಕ್ಷಕರು ನೋಡಿ, ನಿನ್ನೆ ಅಷ್ಟೇ ಅಂದ್ರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಮುಗಿದಿದ್ದು, ನಿನ್ನೆ ಅಷ್ಟೇ ಮತಗಟ್ಟೆ ಸಮೀಕ್ಷೆ ಹೊರಬಿದ್ದಿದೆ. ಬಹುತೇಕ ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಅಂದ್ರೆ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇತಿಹಾಸ ಸೃಷ್ಟಿಸಲಿದೆ. ಅದೇ ರೀತಿ ಅಸ್ಸಾಂನಲ್ಲಿ ಕೂಡ ಬಿಜೆಪಿಯ ನಾಗಲೋಟ ಮುಂದುವರಿಯಲಿದೆ. ಪುದುಚೇರಿಯಲ್ಲೂ ಕೂಡ ಬಿಜೆಪಿ ಮುಂದುವರಿಯಲಿದೆ ಅಧಿಕಾರದಲ್ಲಿ ಅಂತ ಹೇಳಿವೆ. ಅದೇ ರೀತಿ ಕೇರಳದಲ್ಲಿ ಕೂಡ ಈ ಬಾರಿ ಅಧಿಕಾರ ಬದಲಾವಣೆಯಾಗಲಿದೆ. ಯುಡಿಎಫ್ ಅಧಿಕಾರ ಹಿಡಿಯಲಿದೆ. ಅಂದ್ರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಕೇರಳದಲ್ಲಿ ಅಧಿಕಾರ ಹಿಡಿಯಲಿದೆ ಅಂತ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ವ್ಯಕ್ತಪಡಿಸಿವೆ ನಿನ್ನೆ ತಮ್ಮ ಅಭಿಪ್ರಾಯಗಳನ್ನು. ಅದೇ ರೀತಿ ತಮಿಳುನಾಡಿನಲ್ಲಿ ನೋಡಿ, ಬಹುತೇಕ ಏಜೆನ್ಸಿಗಳು, ಸಮೀಕ್ಷಾ ಏಜೆನ್ಸಿಗಳು, ಸಂಸ್ಥೆಗಳು ಬಹುತೇಕ ಈ ಬಾರಿ ತಮಿಳುನಾಡಿನಲ್ಲಿ ಕೂಡ ಡಿಎಂಕೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಇದು ಕೂಡ ಮತ್ತೊಮ್ಮೆ ಅಧಿಕಾರ ಹಿಡಿಯುವ ಮೂಲಕ ದಾಖಲೆ ಸೃಷ್ಟಿಯಾಗಲಿದೆ, ದಾಖಲೆ ಸೃಷ್ಟಿ ಮಾಡಲಿದೆ ಡಿಎಂಕೆ ಅಂತ ಬಹುತೇಕ ಸಮೀಕ್ಷಾ ಸಂಸ್ಥೆಗಳು ನಿನ್ನೆ ಮತಗಟ್ಟೆ ಸಮೀಕ್ಷೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿವೆ, ಫಲಿತಾಂಶವನ್ನು ತಿಳಿಸಿವೆ. ಆದ್ರೆ ಒಂದು ಏಜೆನ್ಸಿ, ಒಂದು ಸಮೀಕ್ಷಾ ಸಂಸ್ಥೆ ಮಾತ್ರ ಅದಕ್ಕೆ ತದ್ವಿರುದ್ಧವಾದ ಒಂದು ಫಲಿತಾಂಶವನ್ನು ಮತ್ತು ಸಮೀಕ್ಷೆಯನ್ನು ಪ್ರಕಟಿಸಿದೆ. ಅದು ಆಕ್ಸಿಸ್ ಮೈ ಇಂಡಿಯಾ ಎಂಬ ಏಜೆನ್ಸಿ ತಮಿಳುನಾಡಿನ ರಾಜಕಾರಣದಲ್ಲಿ ಈ ಬಾರಿ ಬಹುದೊಡ್ಡ ಸಂಚಲನ ಉಂಟಾಗಲಿದೆ. ನೋಡಿ, ದ್ರಾವಿಡ ರಾಜಕಾರಣದಲ್ಲಿ ಮುಳುಗಿರತಕ್ಕಂಥ 2 ಪಕ್ಷಗಳ ಆಧಿಪತ್ಯದಲ್ಲಿ ತಮಿಳುನಾಡು ಇವತ್ತಿದೆ. ಒಮ್ಮೆ ಡಿಎಂಕೆ ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ ಎಐಡಿಎಂಕೆ ಅಧಿಕಾರಕ್ಕೆ ಬರುತ್ತೆ. ಇಂಥ ಮದಗಜಗಳ ಹೋರಾಟದಲ್ಲಿ ಈ ಬಾರಿ ಟಿವಿಕೆ ಪಕ್ಷ ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಪಾರ್ಟಿ, ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಪಾರ್ಟಿ 98ರಿಂದ 120 ಸ್ಥಾನಗಳನ್ನು ಗೆಲ್ಲುವ ಮೂಲಕ ತಮಿಳುನಾಡಿನಲ್ಲಿ ಈ ಬಾರಿ ಅಧಿಕಾರ ಹಿಡಿಯಲಿದೆ ಅಂತ ಒಂದು ಭವಿಷ್ಯ ನುಡಿದಿದೆ. ಮತಗಟ್ಟೆ ಸಮೀಕ್ಷೆಯಲ್ಲಿ ತನ್ನ ಭವಿಷ್ಯವನ್ನು ಪ್ರಕಟಿಸಿದೆ. ನೋಡಿ, ಈ ಒಂದು ಸಮೀಕ್ಷೆ ಬಹುದೊಡ್ಡ ಸಂಚಲನ ಮತ್ತು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಆ ಸಮೀಕ್ಷೆ ಸಂಸ್ಥೆ ಏನ್ ಹೇಳುತ್ತೆ, ಏಜೆನ್ಸಿ ಏನ್ ಹೇಳುತ್ತಪ್ಪ ಅಂದ್ರೆ 65% ಜಂಜಿಗಳು, ಯುವಕರು ವಿಜಯ್ ಅವರನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿ ಮಧ್ಯವಯಸ್ಕರು, ನೋಡಿ ಇಲ್ಲಿ ಯಾರು ಜಾತಿ ಅದು ಇದು ಅಂತಿಲ್ಲ, ಜಾತಿ ಧರ್ಮ ಪಂಗಡ ಅಂತ ಯಾವುದೂ ಇಲ್ಲ. 65% ಮತದಾರರು ಈ ಬಾರಿ ಟಿವಿಕೆ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿ ಆಡಳಿತ ವಿರೋಧಿ ಅಲೆ ಇರುವುದರಿಂದ ತಮಿಳುನಾಡಿನಲ್ಲಿ ಬಹುತೇಕರು ಡಿಎಂಕೆಯನ್ನು ಬಿಟ್ಟು ಟಿವಿಕೆ ಅತ್ತ ಮುಖ ಮಾಡಿದ್ದಾರೆ ಎಂಬ ಅಂಶವನ್ನು ಕೂಡ ಅದು ಹೊರಹಾಕಿದೆ. ಅಷ್ಟೇ ಅಲ್ಲ, ಈ ಬಾರಿ ಎಲೆಕ್ಷನ್ ಅಲ್ಲಿ ಅಂದ್ರೆ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ವೋಟ್ ಶೇರ್ ಎಷ್ಟಿರುತ್ತಪ್ಪ ಅಂದ್ರೆ 35% ವೋಟ್ ಶೇರ್ ಇರಲಿದೆ. ಡಿಎಂಕೆದು ಅಷ್ಟೇ ಇರುತ್ತೆ ಮತ್ತು ಟಿವಿಕೆ ಪಕ್ಷದ ಕೂಡ ವೋಟ್ ಶೇರ್ ಅಷ್ಟೇ ಇರುತ್ತೆ. ಆದ್ರೆ ಎಐಡಿಎಂಕೆದು 20ರಿಂದ 23% ಮಾತ್ರ ಇರುತ್ತೆ ಎಂಬ ಅಚ್ಚರಿದಾಯಕ ಒಂದು ಭವಿಷ್ಯವನ್ನು ನುಡಿದಿದೆ ಆಕ್ಸಿಸ್ ಮೈ ಇಂಡಿಯಾ
ಏಜೆನ್ಸಿ ಸಮೀಕ್ಷಾ ಸಂಸ್ಥೆ ಮುಂದಿನ ದಿನಗಳಲ್ಲಿ ವಿಜಯ್ ಅವರು MGR ಆಗ್ತಾರೆ ನೋಡಿ. 1977ರಲ್ಲಿ DMK ತೊರೆದು ಬಂದಂತ MGR ಅವರು ಅವತ್ತು AIDMK ಅನ್ನು ಪಕ್ಷ ಕಟ್ಟುವ ಮೂಲಕ ಅಧಿಕಾರವನ್ನು ಹಿಡಿದಿದ್ರು. ಒಂದೇ ಬಾರಿಗೆ ತುಂಬಾ ತಮಿಳುನಾಡಿನಲ್ಲಿ ಮನೆ ಮಾತಾಗಿದ್ದಂತ ಆಕ್ಟರ್ MGR ಅವರು ಬಹುದೊಡ್ಡ ಅಲೆಯನ್ನು ಸೃಷ್ಟಿಸಿದ, ಬಹುದೊಡ್ಡ ಖ್ಯಾತಿಯನ್ನು ಹೊಂದಿದ್ದ, ಬಹುದೊಡ್ಡ ಜನಪ್ರಿಯತೆಯನ್ನು ಹೊಂದಿದ್ದ MGR ಅವರು 1977ರಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ. ಒಬ್ಬ ಆಕ್ಟರ್. ನಂತರ ಕಮಲ್ ಹಾಸನ್ ಬಂದ್ರು, ರಜನಿಕಾಂತ್ ಬಂದ್ರು. ಆದ್ರೆ ಅವರಿಗೆ ಅಧಿಕಾರ ಹಿಡಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ರಾಜಕೀಯದಲ್ಲಿ ಅವರಿಗೆ ಪ್ರಬಲ ಇಚ್ಛಾಶಕ್ತಿ ಇದ್ದಂತ ಕಾಣಲಿಲ್ಲ ನೋಡಿ. ರಜನಿಕಾಂತ್ ಅವರು ಬಂದ್ರು ಕೂಡ ಏನೋ ಬಹುದೊಡ್ಡ ಅಲೆ ಸೃಷ್ಟಿಸ್ತಾರೆ, ಮುಂದಿನ MGR ಆಗ್ತಾರೆ ಎಂಬ ಮಾತುಗಳು ಕೂಡ ಕೇಳಿಬಂದು ಬಹುತೇಕ ರಾಜಕೀಯ ರಜನಿಕಾಂತ್ ಅವರಿಗೆ ಒಗ್ಲಿಲ್ಲೇನೋ, ಇದರಿಂದಾಗಿ ಅವರು ಬಹುಬೇಗ ಹಿಂದಕ್ಕೆ ಸರಿದ್ರು. ಅದೇ ರೀತಿ ಕಮಲ್ ಹಾಸನ್ ಅವರು ಕೂಡ ರಾಜಕಾರಣಕ್ಕೆ ಬಂದ್ರು. ಅದು ತುಂಬಾ ದಿನಗಳ ಕಾಲ ರಾಜಕಾರಣದಲ್ಲಿ ಇರ್ಲಿಲ್ಲ. ಇದ್ರೂ ಕೂಡ ಅವರು ಎಲ್ಲೋ ಒಂದ್ ಕಡೆ ಎಡ ಚಿಂತನೆಗಳಿಗೆ ಕೇಂದ್ರೀಕೃತವಾಗಿರುವುದರಿಂದ ರಾಜಕಾರಣದಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಾಣುವುದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ಈಗಲೂ ರಾಜಕಾರಣದಲ್ಲಿ ಇದ್ರೂ ಕೂಡ ಅವರಿಗೆ ಯಶಸ್ಸು ಸಾಧ್ಯವಾಗಿಲ್ಲ. ಆದ್ರೆ 26ರ ವಿಧಾನಸಭೆ ಚುನಾವಣೆಯಲ್ಲಿ TVK ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ನಟ ವಿಜಯ್ ಅವರು ಈ ಬಾರಿ ಒಂದು ದೊಡ್ಡ ಸದ್ದು ಮಾಡ್ತಾರೆ, ದೊಡ್ಡ ಕ್ರಾಂತಿ ಉಂಟು ಮಾಡ್ತಾರೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಏಜೆನ್ಸಿ ತನ್ನ ಸಮೀಕ್ಷೆಯಲ್ಲಿ, ಮತಗಟ್ಟೆ ಸಮೀಕ್ಷೆಯಲ್ಲಿ ಇಂಥದ್ದೊಂದು ಅಚ್ಚರಿದಾಯಕ ಭವಿಷ್ಯವನ್ನು ಹೊರಹಾಕಿದೆ. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ಬಹುತೇಕ ಈ ಒಂದು ಸುದ್ದಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಬಹುತೇಕ ಮಾಧ್ಯಮ ಸಂಸ್ಥೆಗಳು ಮತ್ತು ಸಮೀಕ್ಷಾ ಸಂಸ್ಥೆಗಳು ಈಗಾಗಲೇ 2ನೇ ಬಾರಿಗೆ DMK ಅಧಿಕಾರ ಹಿಡಿಯಲಿದೆ, ಯಾವುದೇ ಡೌಟ್ ಇಲ್ಲ DMK ಹಿಡಿಯಲಿದೆ ಅಂತ ಬಹುತೇಕ ಸಮೀಕ್ಷಾ ಸಂಸ್ಥೆಗಳು ಹೇಳಿವೆ ನೋಡಿ. AIDMK ಅಂದ್ರೆ ಜಯಲಲಿತಾ ಅವರು ಸತತವಾಗಿ 2 ಬಾರಿ ಗೆದ್ದು ದಾಖಲೆ ಬರೆದು ಬಿಟ್ಟರೆ DMK ಇದುವರೆಗೆ ತನ್ನ ಇತಿಹಾಸದಲ್ಲಿ 2 ಬಾರಿ ಗೆದ್ದಂತ ಉದಾಹರಣೆ ಇಲ್ಲ. ಆದ್ರೆ ಈ ಬಾರಿ ಮಾತ್ರ DMK ಇತಿಹಾಸ ನಿರ್ಮಿಸಲಿದೆ ಅಂತ ಬಹುತೇಕ ಮಾಧ್ಯಮ ಸಮೀಕ್ಷೆಗಳು ಹೇಳಿವೆ. ಒಟ್ಟಾರೆಯಾಗಿ ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದ್ದು ಯಾವ ಪಕ್ಷ ಅಧಿಕಾರ ಹಿಡಿಯಲಿದೆ, TVK ಪಕ್ಷ ಅಧಿಕಾರ ಹಿಡಿಯುತ್ತಾ, ಇಲ್ಲವೇ DMK ಮತ್ತೊಮ್ಮೆ ಅಧಿಕಾರ ಹಿಡಿದು ದಾಖಲೆ ಬರೆಯುತ್ತೆ, ಇಲ್ಲವೇ ಈ 2 ಪಕ್ಷಗಳನ್ನು ಸೋಲಿಸುವ ಮೂಲಕ AIDMK ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಎಂಬುದು ಕೂಡ ಕುತೂಹಲ. ಬಹುತೇಕ ಸಮೀಕ್ಷಾ ಸಂಸ್ಥೆಗಳ ಪ್ರಕಾರ TVK 10ರಿಂದ 22 ಸ್ಥಾನಗಳನ್ನು ಪಡಿಬಹುದು ಅಂತ ಮಾತ್ರ ಹೇಳಿವೆ. ಆದ್ರೆ ಆಕ್ಸಿಸ್ ಮೈ ಇಂಡಿಯಾ ಏಜೆನ್ಸಿ ಮಾತ್ರ 98ರಿಂದ 120 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ರಾಜ್ಯ ರಾಜಕಾರಣದಲ್ಲಿ, ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಒಂದು ದಾಖಲೆ ಬರೆಯಲಿದೆ ಅಂತ ಹೇಳಲಾಗಿದೆ. ಒಟ್ಟಾರೆ ಮೇ 4ರಂದು ಫಲಿತಾಂಶ ಏನಾಗಲಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.